ಮಕ್ಕಳಾಗಿ ನಮ್ಮನ್ನ ಬಲಪಡಿಸು, ಸ್ಥಿರಪಡಿಸಪ್ಪ. ನಾವೇನು ಬೇಡುವುದಕ್ಕೂ ಯೋಗ್ಯತೆ ಇಲ್ಲದವರಪ್ಪ, ನಾವು ಪಾಪಿಗಳು ಸ್ವಾಮಿ. ನಮ್ಮ ಪಾಪಗಳಿಗಾಗಿ ನೀವು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೀರಪ್ಪ. ಕೋಟಾನುಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಪ್ರತಿಯೊಂದು ವಾಕ್ಯವು ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಅದನ್ನ ಸ್ವಾಮಿ ಬಿಡದೆ ನಿನ್ನ ಒಂದು ಭಯಭಕ್ತಿಯಲ್ಲಿ ನಾವು ನಡೆದು ಜೀವಿಸುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಹೆಸರನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸೋದರಿ ವರಲಕ್ಷ್ಮಿ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಗಾಗಿ ಪ್ರಾರಂಭ ಮಾಡುವಾಗ ನಮ್ಮ ಸಭಾ ಸಂಗೀತಗಳಲ್ಲಿ 4ನೇ ಸಂಗೀತ, ಪರಲೋಕ ದೇವರೇ ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣ. ಈ ಹಾಡನ್ನ ಹಾಡಿಕೊಳ್ಳೋಣ. ಪರಲೋಕ ದೇವರೇ ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ನಿನ್ನಿಂದ ಸೂರ್ಯ ತಪ್ಪದೆ ಸದಾ ಉದಯವಾಗುತ್ತೆ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ಭೂಫಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ಸಂಸಾರ ಕ್ಷೇಮ ಪಾಲಿಕೆ ನಿನ್ನ ಆಶೀರ್ವಾದದಿಂದಲೇ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ಈ ಲೋಕದ ರಕ್ಷಣೆಗೆ ಸ್ವಪುತ್ರನನ್ನು ಕೊಟ್ಟಿದ್ದಿ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ನೀ ಕೊಟ್ಟ ಶುದ್ಧ ವೇದವೇ ನನ್ನಾತ್ಮಕ್ಕೆ ಆಧಾರಣೆ, ಅನಂತ ಸ್ತೋತ್ರ ನಿನಗೆ ದಯಾಪ್ರಾಣೆ. ದೇವರ ಮಧುರವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಸಬ್ಬತ್ತಿನದ ಆರಾಧನೆಗಾಗಿ ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಹಾಗೂ ಸಬ್ಬತ್ತಿನದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ಈ ವಾರದ ಪಾಠದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಕಳೆದ ವಾರದಲ್ಲಿ ಹಿರಿಯರಾದಂತ ಯಶವಂತ ಮಾತು ಸರ್ ಅವರು ಮತ್ತು ಹಿರಿಯರಾದಂತ ಜಾನ್ಸನ್ ಶರಣಪ್ಪ ಅವರು ಶನಿವಾರ ಮತ್ತು ಭಾನುವಾರ ಜಾನ್ಸನ್ ಶರಣಪ್ಪ ಅವರು 2 ದಿನದ ಪಾಠಗಳನ್ನ ಮಾಡಿಸ್ಕೊಟ್ರು. ಸೋಮವಾರದಿಂದ ಗುರುವಾರದ ತನಕ ಹಿರಿಯರಾದಂತ ಯಶವಂತ ಸರ್ ಅವರು, ಯಶವಂತ ಅಮ್ಮತಿ ಅವರು ನಮಗೆ ಪಾಠಗಳನ್ನ ಮಾಡಿಸ್ಕೊಟ್ರು. ಆತ್ಮೀಯವಾಗಿ, ಸವಿಸ್ತರವಾಗಿ, ಸುಲಲಿತವಾದ ರೀತಿಯಲ್ಲಿ ಕರ್ತನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರ ಆತ್ಮನವರನ್ನು ನಾವು ಉಪಯೋಗಿಸಿ ನಡೆಸಿದ್ರು. ಕಲಿತಂತ ಪಾಠ ಪೂರ್ವ ಚರಿತ್ರೆಯ ಪ್ರಸ್ತಾವನೆ. ಈ ತ್ರೈಮಾಸಿಕದಲ್ಲಿ, ಈ ವಾರದಲ್ಲಿ ನಾವು ಸಬ್ಬತ್ ಶಾಲೆಯಲ್ಲಿ ಕಲಿತಕ್ಕಂಥ ಪಾಠ ಇದಾಗಿದೆ. ಇದರಲ್ಲಿ ಮೊದಲನೇದಾಗಿ ನಾವು ಶನಿವಾರ ಸಾಯಂಕಾಲ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಹೇಗೆ ಆ ವಾಕ್ಯಂಬವನು ದೇವರಾದನು ಮತ್ತು ದೇವರಾದಂತ
ಯೇಸು ಕ್ರಿಸ್ತನು ವಾಕ್ಯದ ರೂಪದಲ್ಲಿ ಹೇಗೆ ಆದಿಯಲ್ಲಿ ಇದ್ದನು ಎಂಬುದಾಗಿ ನಾವು ಕಲಿತೀವಿ. ಮತ್ತು ಆದಿಯಲ್ಲಿದ್ದಂತ ವಾಕ್ಯವು ಯೇಸು ಕ್ರಿಸ್ತನು ಹೇಗೆ ಎಂಬುದನ್ನು ಕೂಡ ನಾವು ಈ ವಾರದ ಪಾಠದಲ್ಲಿ ಭಾನುವಾರ ಕಲಿತೀವಿ. ಮತ್ತು ವಾಕ್ಯವನ್ನು ಹೇಗೆ ನರಾವತಾರವೆತ್ತಿ ಈ ಲೋಕಕ್ಕೆ ಬರಲು ಸಾಧ್ಯವಾಯಿತು ಎಂಬುದನ್ನ ನಾವು ಕಲಿತೀವಿ. ಈಗ ಆ ವಾಕ್ಯ ಎಂಬುವನು ನಮ್ಮ ಮಧ್ಯದಲ್ಲಿರುವಾಗ ಆತನ ಮಾತುಗಳನ್ನ ಕೇಳುವುದು ಮತ್ತು ಕೇಳದಿರುವುದರಿಂದ ಆಗುವಂತ ಲಾಭ ಮತ್ತು ನಷ್ಟ, ಅಪಾಯ ಮತ್ತು ಸುರಕ್ಷತೆಯ ವಿಷಯದಲ್ಲಿ ನಾವು ಮಂಗಳವಾರದ ಪಾಠದಲ್ಲಿ ನಾವು ಕಲಿತೇವೆ. ಯೇಸು ಕ್ರಿಸ್ತನ ವಿಷಯವಾದಂತ ವಾಕ್ಯಗಳನ್ನ ಕಲಿಯುವಾಗ ಇದರಲ್ಲಿ ಬರುವಂತ ನಂಬಿಕೆ, ಅಪನಂಬಿಕೆ ಇವುಗಳನ್ನು ಸಹ ಕಲಿಯುವಂತ ಹೃದಯದಲ್ಲಿ ಆಗುವಂತ ಪ್ರೇರಣೆಯನ್ನ ನಾವು ಕಂಡುಕೊಂಡೆವು. ಮತ್ತು ಗುರುವಾರದ ಪಾಠಕ್ಕೆ ಬರುವಾಗ ಕ್ರಿಸ್ತನು ದೇವರ ವಾಕ್ಯ ಎಂಬುವನು ಈ ಲೋಕಕ್ಕೆ ಬಂದು ಹೇಗೆ ತಂದೆಗೆ ಮಹಿಮೆಯನ್ನ ಸಲ್ಲಿಸಿದನು ಎಂಬುದಾಗಿ ಕಳೆದ 5-6 ದಿನಗಳಲ್ಲಿ ನಾವು ಕಲಿತೇವೆ. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಕೊನೆಯ ಭಾಗದಲ್ಲಿ ನಾವು ಬರುವಾಗ ಶ್ರೀಮತಿ ವೈಟಮ್ನವರು ಇವತ್ತಿನ ಪಾಠಕ್ಕೆ ಈ ಸತ್ಯವನ್ನು ನಮಗೆ ತಿಳಿಸುವಂತಾಗಿದೆ. ಶ್ರೀಮತಿ ವೈಟಮ್ನವರ ದಿ ಡಿಸೈರ್ ಆಫ್ ಏಜಸ್ ಪುಸ್ತಕದ ಗಾಡ್ ವಿತ್ ಅಸ್ ಎಂಬ ಅಧ್ಯಾಯ, ಅದರಲ್ಲಿ ಹೀಗೆ ಬರೆಯುತ್ತಪ್ಪಡ್ತದೆ: ನಮ್ಮ ಅಡ್ವೆಂಟಿಸ್ಟ್ ಸಭೆಯ ಬೈಬಲ್ ವ್ಯಾಖ್ಯಾನ ಸಂಪುಟ 5 ಪುಟ 1123ರಲ್ಲಿ ಕ್ರಿಸ್ತನ ದೈವತ್ವದ ಬಗ್ಗೆ ಹೀಗೆ ತಿಳಿಸಲಾಗಿದೆ: ದೇವಕುಮಾರನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದಾನೆ. ಆತನು ವಿಶಿಷ್ಟವಾದ ವ್ಯಕ್ತಿಯಾಗಿದ್ದರೂ ತಂದೆಯೊಡನೆ ಒಂದಾಗಿದ್ದಾನೆ. ಆತನು ಪರಲೋಕದ ಉತ್ಕೃಷ್ಟವಾದ ಮಹಿಮೆಯು ವೈಭವವೂ ಆಗಿದ್ದಾನೆ. ಆತನು ದೇವದೂತರ ನಾಯಕನು, ದಂಡನಾಯಕನು ಆಗಿದ್ದು ಸಮಸ್ತ ದೇವದೂತರು ಆತನಿಗೆ ಅಡ್ಡಬಿದ್ದು ಆರಾಧಿಸುತ್ತಾರೆ. ಅದಕ್ಕೆ ಆತನು ಯೋಗ್ಯನಾಗಿದ್ದಾನೆ. ಈ ಲೋಕದ ಅಸ್ತಿವಾರ ಹಾಕುವುದಕ್ಕೆ ಮೊದಲೇ ಕ್ರಿಸ್ತನು ತಂದೆಯೊಂದಿಗೆ ಇದ್ದಾನೆಂಬ ಸತ್ಯವು ಬೆಳಕು ಹಾಗೂ ಮಹಿಮೆಯೂ ಆಗಿದೆ. ಈ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಹಾಗೂ ದೈವಿಕವಾದ ಮೂಲ ವೈಭವದ ಮತ್ತು ಮಹಿಮೆಯೊಂದಿಗೆ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಈ ಸತ್ಯವು ಒಂದು ಮಹಾ ನಿಗೂಢವಾಗಿದ್ದು ಇತರ ನಿಗೂಢವಾದ ಮತ್ತು ವಿವರಿಸಲ್ಪಡದಿರುವ ಸತ್ಯಗಳನ್ನು ವಿವರಿಸುತ್ತದೆ. ಅದೇ ಸಮಯದಲ್ಲಿ ಈ ಸತ್ಯಾಂಶವು ಯಾರು ಸೇರಲಾಗದಂತಹ ಅಗಮ್ಯವಾದ ಹಾಗೂ ಗ್ರಹಿಸಲು ಅಸಾಧ್ಯವಾದ ಬೆಳಕಿನಿಂದ ಆವರಿಸಿಕೊಂಡಿದೆ. ದೇವರ ವಾಕ್ಯ ಭಾಗವನ್ನ ಅರ್ಥ ಮಾಡಿಕೊಳ್ಳಲು ಈ ಭೂಮಿ ಮೇಲೆ ಮನುಷ್ಯನು ಬಹಳ ಹಿಂದೆ ಸರಿದಿದ್ದಾನೆ ಮತ್ತು ಅರ್ಥ ಮಾಡಿಕೊಳ್ಳಲು ಮಾನವನ ಬುದ್ಧಿಗೆ ನಿಲುಕದ ಸಂಗತಿಯಾಗಿ ಈ ಭೂಮಿ ಮೇಲೆ ಪರಿಣಮಿಸಿದೆ. ಕಾರಣ, ದೇವರ ವಿಷಯದಲ್ಲಿ ಮನುಷ್ಯನಿಗೆ ಸರಿಯಾದಂತ ಮಾಹಿತಿ, ತಿಳುವಳಿಕೆಗಳು ತಪ್ಪಿ ಹೋಗಿ ಸಾವಿರ ವರ್ಷಗಳಾದ ಮೇಲೆ ದೇವರ ವಿಷಯವಾದಂತ ಸತ್ಯವನ್ನ ತಿಳಿಸಲು ಬಂದಾಗ ಎಲ್ಲವೂ ಅಸ್ತವ್ಯಸ್ತವಾಗಿ ಇರುವಂತದ್ದಾಗಿ. ಹೇಗೆ ಒಂದು 20-30 ವರ್ಷಗಳ ಮನೆಯನ್ನ ಬಿಟ್ಟು ಹೋದ ಮೇಲೆ ಮತ್ತೆ ನಾವು ಆ ಮನೆಗೆ ಬಂದಾಗ ಆ ಮನೆ ಪರಿಸ್ಥಿತಿ ಹೇಗಾಗಿರ್ತದೋ ಹಾಗೆ ಭೂಮಿ ಮೇಲೆ ದೇವರ ವಿಷಯವಾದಂತ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯನ ಮನಸ್ಸು ಹಾಗಾಗ್ಬಿಟ್ಟಿತ್ತು. ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು, ಯಾವ ರೀತಿ ಶುದ್ಧ ಮಾಡಬೇಕು, ಯಾವ ರೀತಿ ಅದನ್ನೆಲ್ಲ ಸರಿಪಡಿಸ್ಬೇಕು, ಯಾವುದು ಎಲ್ಲಿತ್ತು, ಹೇಗಿತ್ತು, ಹೇಗೆ ಅದನ್ನ ಮತ್ತೆ ಜೋಡಿಸ್ಬೇಕು, ಈ ಸುಂದರವಾದಂತಹ ಮನೆಯನ್ನ ಮತ್ತೆ ಅದರ ವೈಭವಕ್ಕೆ ತರುವುದು ಹೇಗೆ, ಒಂದು ಪ್ರಯಾಸದ ಸಂಗತಿಯಾಗಿ ಆ ಮನೆಯನ್ನ ಮತ್ತೆ ಸರಿಪಡಿಸಿ ಅದನ್ನ ಮೊದಲಿನ ಸ್ಥಿತಿಗೆ ತರುವುದರಲ್ಲಿ ಸಾಕಷ್ಟು ಸಮಯ ಬೇಕು. ಅದೇ ತಾನೇ ಯೇಸು ಸ್ವಾಮಿಯ ಬರೋಣದಲ್ಲಿ ಕ್ರಿಸ್ತನ ವಿಷಯವಾದಂತ ಸತ್ಯವನ್ನ ತಿಳಿಸುವಾಗ ಆದಿಯಲ್ಲಿ ಸಭೆ ಅಂದ್ರೆ ಆಗಿದ್ದಂತ ಯಹೂದ್ಯರು ಅರ್ಥ ಮಾಡಿಕೊಳ್ಳುವಲ್ಲಿ ಕಷ್ಟಪಟ್ಟರು. ಮತ್ತು ಮುಂದೆ ಬರುವಂತ
ಜನಾಂಗವು ಸಹ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತಡವರಿಸುತ್ತಾ ಏಳುತ್ತಾ ಬೀಳುತ್ತಾ ಸಾಗುತ್ತಾ ಬಂತು. ಈ ವಿಷಯಗಳನ್ನ ಸುಲಭಗೊಳಿಸಲು ದೇವರು ತನ್ನ ಉನ್ನತವಾದ ಜ್ಞಾನದಿಂದ ಈ ಲೋಕಕ್ಕೆ 4 ಸುವಾರ್ತೆಗಳನ್ನು ಕಲಿಸಿಕೊಟ್ಟರು. ಈ 4 ಸುವಾರ್ತಿಕರು ಸುವಾರ್ತೆಗಳನ್ನ ಬರೆಯುವಾಗ ದೇವರ ನಿಜವಾದ ಮಹಿಮೆಯ ಕುರಿತಾಗಿ ನಮಗೆ ಬರೆದಿದ್ದಾರೆ. ಒಂದೊಂದು ಸುವಾರ್ತೆಯನ್ನು ಓದುವಾಗ ಯೇಸು ಕ್ರಿಸ್ತನ ವಿಭಿನ್ನವಾದಂತ ವ್ಯಕ್ತಿತ್ವವನ್ನ, ಆತನ ಮೂಲ ಉದ್ದೇಶವನ್ನ ಮತ್ತು ಆತನ ಪರಲೋಕದಲ್ಲಿರುವಂತ ನಿಖರವಾದಂತ ಮಹಿಮೆಯನ್ನ ನಮಗೆ ತಿಳಿಸುತ್ತಾ ಆತನ ಬಳಿಗೆ ನಮ್ಮನ್ನ ನಡೆಸುತ್ತಾ ಹೋಗುವಂತರಾಗಿದ್ದ. ಮತ್ತು ಆತನು ಮಾನವನ ಜೀವಿತದಲ್ಲಿ ಆತನು ತಪ್ಪಿ ಹೋದಂತ ಈ ಅಂತರವನ್ನು ಸರಿಪಡಿಸಲು ಮತ್ತು ಕಳೆದು ಹೋದಂತ ಈ ಸಂಬಂಧವನ್ನು ಮತ್ತೆ ಒಟ್ಟುಗೂಡಿಸಲು, ಮತ್ತೆ ನಾವು ಯಾರು, ದೇವರು ಯಾರು, ದೇವರು ನಮಗೆ ಸಂಬಂಧವೇನು, ಯಾಕೆ ದೇವರು ನಮ್ಮ ವಿಷಯದಲ್ಲಿ ಆತಂಕ ಪಡ್ತಾನೆ ಮತ್ತು ದೇವರಿಗೆ ಯಾಕೆ ನಮ್ಮ ಮೇಲೆ ಪ್ರೀತಿ ಇದೆ, ಮತ್ತು ಪ್ರತಿಯೊಬ್ಬ ಮನುಷ್ಯನ ಭೂಮಿ ಮೇಲೆ ಯಾಕೆ ದೇವರನ್ನ ಹುಡುಕ್ತಾ ಇದ್ದಾನೆ, ಯಾಕೆ ದೇವರನ್ನ ಕಂಡುಕೊಳ್ಳಿಕ್ ಆಗ್ತಾ ಇಲ್ಲ, ಈ ಎಲ್ಲಾ ಸತ್ಯ ವಿಷಯಗಳನ್ನ ಈ ಸುವಾರ್ತೆಗಳಲ್ಲಿ ನಮಗೆ ಸವಿವರವಾಗಿ ತಿಳಿಸಿದ್ದಾರೆ. ಅದರಲ್ಲಿ ಯೋಹಾನನು ನೇರವಾಗಿ ದೇವರ ಪರಿಪೂರ್ಣವಾದಂತ ಆತನಿರುವಂತ ಸ್ಥಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ದಾವೀದನು ಬರೀತಾನೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಈ ಪರಲೋಕ ಎಲ್ಲಿದೆ, ಅದು ಹೇಗಿದೆ, ಅದು ಯಾವಾಗ ಸೃಷ್ಟಿಯಾಗಿದೆ, ಅದನ್ನ ನಾವು ನೋಡುವಾಗ ಆದಿಯಲ್ಲಿ ಅಂತೇಳಿ ಒಂದು ಮಾತನ್ನು ಇಂದ ಬಿಗಿನಿಂಗ್, ಆದಿಯಲ್ಲಿ ಏನಿತ್ತು ಅನ್ನೋದು ನಮಗ್ ಗೊತ್ತಿಲ್ಲ, ಆದ್ರೆ ಏನಿತ್ತು ಅನ್ನೋದನ್ನ ಯೋಹಾನನು, ಶಿಷ್ಯನಾದಂತ ಯೋಹಾನನು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಪರಲೋಕವೇ ದೇವರಿಂದ ತುಂಬಿರುವಂತ ಒಂದು ಸಮಸ್ತ ವೈಭವವಾದಂತ ಲೋಕವಾಗಿದೆ. ದೇವರ ಪ್ರಸನ್ನತೆಯಲ್ಲಿ ದೇವರು ತನ್ನ ಮಹಿಮೆಯನ್ನ ಕೊಂಡಾಡುವುದಕ್ಕೋಸ್ಕರ ಇದರ ಮೇಲೆ ದೇವದೂತರನ್ನ ಆತನು ಸೃಷ್ಟಿ ಮಾಡಿದನು. ಆ ದೇವದೂತ ಗಣಗಳು, ಕೋಟ್ಯಾನು ಕೋಟಿ ಲಕ್ಷೋಪ ದೇವದೂತರು ದೇವರನ್ನ ಸ್ತುತಿಸುತ್ತಾ ಆರಾಧನೆ ಮಾಡುತ್ತಾರೆ. ಇರುವಾಗ ಮಾನವನು ತನ್ನ ಯೋಜನೆಯಲ್ಲಿ ಮುಂದಾಗುವಂತ ಎಲ್ಲಾ ಕಾರ್ಯಗಳನ್ನ ಗ್ರಹಿಸಿಕೊಂಡವನಾಗಿ, ತಿಳಿದುಕೊಂಡವನಾಗಿ, ಈ ಲೋಕದಲ್ಲಿ ಮುಂದೆ ಎಷ್ಟೋ ಸಾವಿರ ವರ್ಷಗಳ ನಂತರ ಮಾನವನನ್ನ ಸೃಷ್ಟಿ ಮಾಡುವಾಗ ಆತನ ಪರಿಸ್ಥಿತಿ ಏನಾಗಬಹುದು ಅನ್ನುವುದನ್ನ ಅರಿತವನಾಗಿ, ಮುಂದೆ ನಡೆಯುವಂತ ಪ್ರತಿಯೊಂದು ಘಟನೆಗಳನ್ನು ತಿಳಿದವನಾಗಿ, ದೇವರ ವಾಕ್ಯದ ಮತ್ತು ನಾನೇ ಆದಿಯು ಅಂತೇಳಿ ದೇವರ ಆದಿಯಲ್ಲೇ ಸಮಸ್ತವನ್ನ ಬಲ್ಲಂತ ದೇವರಾಗಿ ಹೀಗಿರುವುದರಿಂದ ಪ್ರತಿಯೊಂದನ್ನು ಮೊದಲಾದ ಮುಂದೆ ನಡೆಯುವಂತ ಪ್ರತಿಯೊಂದನ್ನು ವಿವೇಚಿಸಿ ತಿಳ್ಕೊಂಡಂತ ದೇವರು ಪ್ರಥಮದಲ್ಲಿಯೇ ಈ ಲೋಕದ ಆದಿಯಿಂದ ಅಂತ್ಯದವರೆಗೆ ನಡೆಯುವಂತ ಎಲ್ಲಾ ಕಾರ್ಯಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನ ದೇವರು ಮಾಡುವುದಕ್ಕಾಗಿ ತನ್ನ ವೈಭವ ಪೂರಿತವಾದಂತಹ ಸ್ಥಾನವನ್ನ ವಿಶೇಷವಾಗಿ ಮುಂದೊಂದು ದಿವಸ ಮಾನವನನ್ನ ತನ್ನ ಸನ್ನಿಧಾನದಿಂದ ಕಳ್ಕೊಂಡಾಗ ಮತ್ತೆ ಆತನನ್ನ ಹಿಂಪಡೆಯಲು ಆತನಿಗಾಗಿ ತನ್ನ ಪ್ರಾಣವನ್ನ ಕೊಡುವಂತ ಸಂಕಲ್ಪವನ್ನ ಮಾಡಿ, ಆ ಸಂಕಲ್ಪವನ್ನ ಈಡೇರಿಸುವುದಕ್ಕೋಸ್ಕರ ದೇವರು, ಒಬ್ಬನೇ ದೇವರು ತನ್ನ ಸಿಂಹಾಸನದಲ್ಲಿ ತ್ರಿಯೇಕ ದೇವರಾಗಿ ಮಾನವನ ರಕ್ಷಣೆಗಾಗಿ 3 ಭಾಗಗಳನ್ನ ಮಾಡಿಕೊಂಡವನಾಗಿ ಕಾಲ ದೇವರಾದಂತ ಕರ್ತನು ತ್ರಿಯೇಕ ದೇವರಾಗಿ, ಅದರಲ್ಲಿ ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನಿಗೆ ಸಹಾಯಕನಾದಂತ ಪ್ರಭು, ಈ 3 ರೀತಿಯ ವ್ಯವಸ್ಥೆ ವ್ಯಕ್ತಿತ್ವವನ್ನ ಮಾಡಿಕೊಂಡನು ಎಂಬುದಾಗಿ ನೋಡ್ತೀವಿ.
ಇದು ಮಾನವನ ಮೆದುಳಿಗೆ ಅಷ್ಟು ಸುಲಭವಾಗಿ ಅರ್ಥವಾಗಲಾರದ ಸಂಗತಿ. ಆದರೂ ಸತ್ಯವೇದವನ್ನ ದೇವರ ಭಯ ಭಕ್ತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಓದುವಂತ ಮಕ್ಕಳಿಗೆ, ಜನರಿಗೆ ಪರಿಶುದ್ಧಾತ್ಮ ದೇವರು ನಿಖರವಾಗಿ ಆ ಸಂಪೂರ್ಣತೆಯನ್ನು, ದೇವರ ವ್ಯಕ್ತಿತ್ವವನ್ನ, ದೇವರ ಈ ಯೋಜನೆಯ ಕಾರ್ಯಗಳನ್ನ ವಿವರಿಸುತ್ತಾ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಮುಂದೆ ಹೋದಾಗೆಲ್ಲ ಈ ಯೇಸು ಸ್ವಾಮಿ ಒಬ್ಬನೇ ದೇವರಾಗಿ ಇರುವಾಗ ಈ ಮೂರು ವ್ಯಕ್ತಿತ್ವಗಳಾಗಿ ಹೇಗೆ ಮಾನವನ ಜೀವಿತವನ್ನ ಸಂಪೂರ್ಣ ಹಿಂಪಡಿಲಿಕ್ಕೋಸ್ಕರ ಕಾರ್ಯ ಮಾಡ್ತಾನೆ ಮತ್ತು ಈ ಮೂರು ವ್ಯಕ್ತಿತ್ವಗಳ ಮಹೋನ್ನತವಾದ ಉದ್ದೇಶ ಏನೆಂಬುದನ್ನ ನಮಗೆ ವಿವರಿಸ್ತಾನೆ, ತಿಳಿಸ್ತಾನೆ ಮತ್ತು ನಮಗೆ ಅರ್ಥ ಮಾಡಿಕೊಡ್ತಾನೆ. ಅದನ್ನೇ ತಾನೇ ಯೋಹಾನನು ಇಲ್ಲಿ ಬರೆದಿದ್ದ. ತಂದೆಯಾದ ದೇವರು ಭೂಮಿ ಆಕಾಶಗಳನ್ನ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಉಂಟು ಮಾಡದಂತ ದೇವರು ಅಧಿಪತಿಯಾಗಿ ನಿರಂತರವೂ ಸಿಂಹಾಸನಾರೂಢನಾಗಿರುವಾಗ ಮುಂದಾಗುವಂತ ಮಾನವನ ಪಾಪದ ಬಂಧನದಿಂದ ಬಿಡುಗಡೆ ಮಾಡಲು, ಆತನ ಪಾಪದ ವಿಮೋಚನೆಗಾಗಿ ರಕ್ತವನ್ನ ಕ್ರಯಕ್ಕೆ ಕೊಡಬೇಕಾಗಿರುವುದರಿಂದ ನರಾವತಾರ ವ್ಯಕ್ತಿ ಈ ಲೋಕದಲ್ಲಿ ಬಂದು ನರನ ಹಾಗೆ ರಕ್ತವನ್ನ ಪಡೆದು ಪರಿಶುದ್ಧವಾದ ಆತ್ಮನ ಮುಖಾಂತರವಾಗಿ ಜನಿಸಿದಂತ ದೇವರ ಪರಿಶುದ್ಧವಾದ ರಕ್ತದಿಂದಲೇ ಆತನನ್ನ ನಂಬುವ ಪ್ರತಿಯೊಬ್ಬನಿಗೂ ಪಾಪದಿಂದ ಬಿಡುಗಡೆ ಮಾಡಲು ಮಗನಾಗಿ ತನ್ನನ್ನ ತಾನು ರೂಪಿಸಿಕೊಂಡು ಆದಿಯಿಂದ ಅಂತ್ಯದವರೆಗೂ ನಡೆದಂತ ಈ ಮರ್ಮವನ್ನು, ರಹಸ್ಯವನ್ನು ಎಂದೋ ಮುಂದೊಂದು ದಿವಸ ಹುಟ್ಟಿ ದೇವರ ಬಗ್ಗೆ ಎಲ್ಲೋ ಕುಂತು ಯೋಚನೆ ಮಾಡ್ತಕ್ಕಂಥ ಮಾನವನಿಗೆ ದೇವರಂದ್ರೆ ಯಾರು, ಸಂಬಂಧ ಏನು, ದೇವ್ರ ಆರಾಧನೆ ಮಾಡಿದ್ರೆ ಸಿಗೋದೇನು, 108 ಪ್ರಶ್ನೆಗಳಿಗೆ ಬೇಕಾದಂತ ಉತ್ತರವನ್ನ ಕೊಡೋದಕ್ಕೆ ಸಾಕ್ಷಿ ಸಮೇತವಾಗಿ ಎಲ್ಲವನ್ನ ವಿವರಣೆ ಮಾಡೋದಕ್ಕೆ ಸಾಕ್ಷಿ ಜೊತೆಗೆ ಒಬ್ಬ ಸಹಾಯಕನಾಗಿ ನಡೆದದ್ದನ್ನೆಲ್ಲ ಧರ್ಮ ಗ್ರಂಥದಲ್ಲಿ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಬರೆಯಿಸಿ ಅದನ್ನ ಮುಂದೆ ನಾವು ಓದುವಾಗ, ಹಿಂದೆ ನಡೆದಂತ ಘಟನೆಗಳು ಮುಂದೆ ನಡೆಯುವಾಗ, ಆ ವಾಕ್ಯದಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಿಷಯಗಳು ನಮ್ಮೆದುರಿಗೆ ನಡೆಯುತ್ತಿರುವಾಗ ಇದರ ಮರ್ಮ ಮಹತಿಶಯ, ಹೌದು ಇದು ನಿಜ ಎಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದು ಅದನ್ನ ನಂಬುವಾಗಿ ಮಾಡಿ, ಅನಂತರ ನಂಬಿಕೆಯಿಂದ ಮುಂದೆ ಸಾಗುವಾಗ ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ದೇವರ ಮಾರ್ಗಗಳನ್ನ ಬೆಳಕಾಗಿ ಪ್ರಕಾಶಿಸುತ್ತಾ ವಿಕಸಿಸುತ್ತಾ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ 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 ದೇವರ ಮಹಿಮೆಯ ಪ್ರಭಾವವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರ್ಯ ಮಾಡೋಣ. ಈ ಸತ್ಯವನ್ನ ಯೋಹಾನನು ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮನುಷ್ಯನು ಬಹಳ ತಾಳ್ಮೆಯಿಂದ, ವಿವೇಕದಿಂದ, ಭಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಈ ಒಂದು ಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಅಂಗಲಾಚಿ ಪ್ರಾರ್ಥಿಸಬೇಕು. ಅವಾಗ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡುವುದು. ಅದಕ್ಕೆ ಸ್ವಯಸ್ಸು ಸ್ವಾಮಿ ಈ ಲೋಕದವನ್ನ ಬಿಟ್ಟು ಹೋಗುವಾಗ ಆತನು ತನ್ನ ಪವಿತ್ರಾತ್ಮನನ್ನ ವಾಗ್ದಾನ ಮಾಡಬಹುದು. ಪವಿತ್ರಾತ್ಮ ದೇವರು ಯೇಸು ಕ್ರಿಸ್ತನು ಹೋದ ನಂತರ ಈ ಲೋಕದ ಅಂತ್ಯದವರೆಗೆ ಆದಿಯಲ್ಲಿ ದೇವರು ಮಾಡಿದಂತ ಈ ಸಂಕಲ್ಪವನ್ನ ಮಾನವನಿಗೆ ಸವಿತ್ರವಾಗಿ ತಿಳಿಸುವಂತ ಕಾರ್ಯವನ್ನ ಆತನು ಮಾಡುವಂತನಾಗಿದ್ದಾನೆ ಮತ್ತು ದೇವರ ರಾಜ್ಯಕ್ಕೆ ದೇವರ ಮಕ್ಕಳನ್ನ ಸಿದ್ಧಪಡಿಸಬೇಕು. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವತ್ತಿನ ಪಾಠದಲ್ಲಿ ನೋಡ್ಬೇಕು, ಎಪಿಸೋಡ್ ಪತ್ರಿಕೆಯಲ್ಲಿ ಕೆಲವೊಂದು ವಚನಗಳನ್ನು ನಾವು ಗಮನಿಸುವಾಗ ಅಲ್ಲಿ ದೇವರ ಆತ್ಮನ ಕಾರ್ಯಗಳನ್ನ ನಾವು ನೋಡುವಂತರಾಗಿದೆ. ಎಪಿಸೋಡ್ ಪತ್ರಿಕೆ ಓಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ 3ರಿಂದ 9 ಮತ್ತು 10ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ
ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದುಗೂಡಿಸುತ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಈ ಸತ್ಯವನ್ನ ಈ ಲೋಕದಲ್ಲಿ ಮನುಷ್ಯನು ಅರ್ಥ ಮಾಡ್ತಾನೆ. ಇದು ಆದಿಯಲ್ಲಿ ದೇವರು ಮಾಡಿದಂತ ಯೋಚನೆ. ಈ ಯೋಚನೆ ಈ ಲೋಕದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮರ್ಮವಾಗಿದೆ. ಈ ಮರ್ಮವನ್ನ ವಿವರಿಸಿ ಹೇಳಬೇಕಾದದ್ದು ಪವಿತ್ರಾತ್ಮನ ಕರ್ತವ್ಯ. ಆದುದರಿಂದಲೇ ಸತ್ಯವೇದವನ್ನು ಓದುವಾಗಲೂ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಇವತ್ತು ಭೂಮಿ ಮೇಲೆ ಕೋಟ್ಯಾನುಕೋಟಿ ಜನರು ಸತ್ಯವೇದವನ್ನು ಓದ್ತಾರೆ, ಆದ್ರೆ ಸತ್ಯವೇದದ ನೇರವಾದಂತ ನಿಖರವಾದ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅನೇಕರು ಎಡವಿದ್ದಾರೆ. ಹಾಗಾಗಿ ಇವತ್ತು ಕ್ರೈಸ್ತ ಧರ್ಮ 108 ಸಭೆಗಳಾಗಿ 1000 ಸಭೆಗಳಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೋಧನೆ ಮಾಡುತ್ತಾ ಕ್ರಿಸ್ತನ ಮಹಿಮೆಯ ಕುರಿತಾದಂತ ಸಂದೇಶವನ್ನ ತಪ್ಪಾಗಿ ಅರ್ಥೈಸುತ್ತಾ ಬೋಧಿಸುತ್ತಾ ಇರುವುದು ಇದು ಒಂದು ಮರ್ಮವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮ ದೇವರು ಮಾತ್ರ ನಮಗೆ ಸಹಾಯ ಮಾಡಬೇಕು. ಅದನ್ನ ದೇವರು ಎಫೆಸ ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, 3ನೇ ಅಧ್ಯಾಯ 8ರಿಂದ 9ನೇ ವಚನದಲ್ಲಿ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 9ನೇ ವಚನ. ನಾನು ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಬೇಕೆಂಬುದನ್ನ ಉದ್ದೇಶಿಸುತ್ತೇನೆ. ಇವತ್ತು ನಾವು ಯೋಹಾನನ ಬರೆದಂತ ಸುವಾರ್ತೆಯನ್ನು ಕಲಿತೇವೆ. ಆತನ ಸುವಾರ್ತೆ ಮುಖಾಂತರವಾಗಿ ದೇವರು ಆದಿಯಲ್ಲಿ ಹೇಗೆ ವಾಕ್ಯವೆಂಬವನ್ನು ನರಾವತಾರ ವ್ಯಕ್ತಿ ನರರೂಪವನ್ನು ಧರಿಸಿ ಈ ಲೋಕಕ್ಕೆ ಯಾಕೆ ಬಂದು ಆತನು ಈ ಲೋಕದಲ್ಲಿ ಬಂದು ಮಾಡಿದಂತ ಕಾರ್ಯಗಳು, ಶಿಲುಬೆ ಮೇಲೆ ಆತನ ಯಾಕೆ ಪ್ರಾಣವನ್ನು ಕೊಟ್ಟನು, ಆ ಪ್ರಾಣದಿಂದ ಆತನ ಪರಿಶುದ್ಧವಾದ ರಕ್ತದಿಂದ ಆತನ ಹಿಂಸೆಯಿಂದ ಹೇಗೆ ಮನುಷ್ಯನಿಗೆ ಬಿಡುಗಡೆ ಆಯಿತು, ಮನುಷ್ಯನು ಪಾಪದಿಂದ ಬಿಡುಗಡೆ ಹೊಂದಲು ಏನಿರ್ತದೆ, ಹೇಗೆ ಸ್ವಾಮಿ ಮತ್ತೆ ಪಾಪದಿಂದ ಬಿಡುಗಡೆ ಹೊಂದಲು ಪಶ್ಚಾತ್ತಾಪ ಪಟ್ಟಂತ ಮನಸ್ಸನ್ನ ಅಂಗೀಕಾರ ಮಾಡಿಕೊಳ್ತಾನೆ, ಆತನಿಗೆ ಮತ್ತೆ ಹೇಗೆ ತನ್ನ ನಿತ್ಯವಾದ ಸ್ವಾಸ್ಥ್ಯವನ್ನು ಕೊಡ್ತಾನೆ. ಇದೊಂದು ಮರ್ಮ. ಈ ಮರ್ಮವನ್ನ ವಿವರಿಸುವಂತ ಕೆಲಸವನ್ನೇ ಪವಿತ್ರಾತ್ಮ ದೇವರು ಈ ಲೋಕದಲ್ಲಿ ಕೊನೆಯ ಗಳಿಗೆಯಲ್ಲಿ ಯೇಸು ಕ್ರಿಸ್ತನ ಬರುವ ತನಕ ದೇವರ ವಾಕ್ಯದ ಮುಖಾಂತರವಾಗಿ ಸವಿರವಾಗಿ ನಮಗೆ ತಿಳಿಸುತ್ತಾ ಹೋಗುವಂತ ಯೋಹಾನನು ಪವಿತ್ರಾತ್ಮ ಭರಿತನಾಗಿ ಸುವಾರ್ತೆಯನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಗ್ರಂಥವು ಪವಿತ್ರಾತ್ಮನಿಂದಲೇ ಬರೆಯಲ್ಪಟ್ಟದ್ದು. ಪವಿತ್ರಾತ್ಮನೇ ಈ ಗ್ರಂಥದಲ್ಲಿ ಆದಿ ಇದ್ದದ್ದ ಮರ್ಮವನ್ನ ಪ್ರಕಟಪಡಿಸುವುದಕ್ಕೋಸ್ಕರ ನಡೆದದ್ದೆಲ್ಲವನ್ನ ವಿವರಿಸಿ ಈಗ ನಮ್ಮ ಮುಂದೆ ಅದನ್ನ ಪ್ರಸ್ತಾಪ ಮಾಡಿ ಮುಂದೆ ನಡೆಯುವಂತ ಪ್ರವಾದನೆಗಳನ್ನು ಸಹ ಹೀಗಾಗ್ತದೆ ಎಂಬುದಾಗಿ ನಮಗೆ ತಿಳಿಸಿ ಮುಂದೆ ಹಿಂದೆ ಹೇಳಿರುವಂತ ಘಟನೆಗಳು ಈಗ ನಡೆಯುವಂತೆ ನಮ್ಮ ಕಣ್ಣೆದುರಿಗೆ ನಡೆಯುವಾಗ ಅದನ್ನ ನಾವು ಅನುಭವಿಸುವಾಗ ಹೌದು ಎಂಬುದಾಗಿ ನಮ್ಮ ಜ್ಞಾನಕ್ಕೆ ತಿಳುವಳಿಕೆಯನ್ನು ಬರೆಸಿ
ಅದನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳೋದಕ್ಕೋಸ್ಕರ, ತಂದೆಯಾದ ದೇವರ ಪಾದಗಳನ್ನು ಭದ್ರವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ಆತನ ಹಾಕಿದ ಈ ಯೋಜನೆಯಲ್ಲಿ ನಾವು ಸೇರಿ ಆತನ ಚಿತ್ತಕ್ಕೆ ವಿಧೇಯರಾಗುವುದಕ್ಕೋಸ್ಕರ ಸುವಾರ್ತೆಯನ್ನ ಯೋಹಾನನು ನಮಗೆ ಬರೆದಿದ್ದಾನೆ. ಎಲ್ಲ ಮರ್ಮಗಳನ್ನು ನಮಗೆ ಅದ್ಭುತ ಕಾರ್ಯಗಳನ್ನು ಮಾಡುವಾಗ, ಆಶ್ಚರ್ಯಕರವಾದ ಸಂಗತಿಗಳನ್ನು ನಡೆಸುವಾಗ, ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಾಗ, ದೇವರು ಪ್ರತಿಯೊಂದು ಸಮಯದಲ್ಲಿಯೂ ಮಾನವನ ರಕ್ಷಣೆಗಾಗಿ ಮಾಡಿದ ಹೋರಾಟವನ್ನ ನಾವು ಸತ್ಯವೇದದಲ್ಲಿ ವಿಶೇಷವಾಗಿ ಸುವಾರ್ತೆಗಳಲ್ಲಿ ಓದುವಾಗ ಅರ್ಥ ಮಾಡಿಕೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿ. ಇದೇ ವಿಷಯವನ್ನು ಶ್ರೀಮತಿ ವೈಟಮ್ಮನವರು ತಮ್ಮ ದಿ ಸ್ಟೆಪ್ಸ್ ಟು ಕ್ರೈಸ್ಟ್ ಪುಸ್ತಕದ 26-27ನೇ ಪುಟದಲ್ಲಿ ಹೀಗೆ ಬರೆದಿದ್ದಾರೆ. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಕೆಳಕೊಳ್ಳುವನು ಎಂದು ಯೇಸು ಸ್ವಾಮಿ ಹೇಳಿದ್ದಾನೆ. ಯೋಹಾನ 12:32 ತಾನು ಸಮಸ್ತ ಲೋಕದ ಪಾಪಗಳಿಗಾಗಿ ರಕ್ಷಕನಾಗಿ ಸಾಯುತ್ತೇನೆಂಬುದನ್ನು, ಕ್ರಿಸ್ತನು ಪಾಪಿಗಳಿಗೆ ರಕ್ಷಕನಾಗಿ ಸಾಯುತ್ತಾನೆಂಬುದನ್ನು ಕ್ರಿಸ್ತನು ಪಾಪಗಳಿಗೆ ಪ್ರಕಟಿಸಬೇಕಾಗಿತ್ತು. ಸಿಲುಬೆಯಲ್ಲಿ ತೂಗಾಡುತ್ತಿದ್ದ ದೇವರ ಯಜ್ಞದ ಕುರಿಮರಿಯನ್ನು ನಾವು ದೃಷ್ಟಿಸುವಾಗ ವಿಮೋಚನೆಯ ನಿಗೂಢತೆಯು ನಮ್ಮ ಮನಸ್ಸಿನಲ್ಲಿ ತೆರೆಯಲ್ಪಡುತ್ತದೆ. ಈ ವಾಕ್ಯದ ಮುಖಾಂತರವಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪದ ಫಲವಾಗಿ ಆತನ ಯಜ್ಞದ ಕುರಿಯಾಗಿ ಸಿಲುಬೆ ಮೇಲೆ ಯಜ್ಞದ ಬಲಿಯಾಗಿ ಅರ್ಪಿಸಲ್ಪಟ್ಟನು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಾಗ, ಆ ದೃಶ್ಯವನ್ನು ನಮ್ಮ ಕಣ್ಣಲ್ಲಿ ದೃಷ್ಟಿಸಿಕೊಂಡಾಗ ನಮಗಾಗಿ ದೇವರು ಮಾಡಿದಂತ ವಿಮೋಚನಾ ಕಾರ್ಯದ ಆ ನಿಗೂಢವಾದ ಸತ್ಯತೆಯನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸು ತೆರೆಯಲ್ಪಡ್ತದೆ ಎಂಬುದಾಗಿ ಶ್ರೀಮತಿ ವೈಟಮ್ಮನವರು ಹೇಳ್ತಾರೆ. ಹಾಗೂ ದೇವರ ಒಳ್ಳೆತನವು ನಮ್ಮನ್ನು ಪಶ್ಚಾತ್ತಾಪ, ಯೇಸು ಕ್ರಿಸ್ತನು ಮಾಡದಂತ ಈ ಮಹಾತ್ಯಾಗವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ತಾನು ಎಂಥವನು, ನಾನು ಹೇಗಿದ್ದಾನೆ, ತನ್ನ ನಡತೆ ಎಂಥದ್ದು, ನಾನು ಇಲ್ಲಿ ತನಕ ಜೀವಿಸಿರುವಂತದ್ದು ಹೇಗೆ, ಇದಕ್ಕೆ ನಾನು ಯಾವ ರೀತಿ ಪಶ್ಚಾತ್ತಾಪ ಪಡಬೇಕು, ಪ್ರಾಯಶ್ಚಿತ್ತ ಪಡಬೇಕು ಎಂಬತಕ್ಕಂಥ ಅರಿವನ್ನು ಹೊಂದಿದ ಮೇಲೆ ತನ್ನನ್ನ ಕ್ರಯವಿಲ್ಲದೆ ಬಿಡುಗಡೆ ಮಾಡಲು ತನಗಾಗಿ ತನ್ನ ಪ್ರಾಣವನ್ನು ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದಾಗ ಪಶ್ಚಾತ್ತಾಪದ ತುಂಬಿಕೊಂಡು ದೇವರ ಮುಂದೆ ಮೊಣಕಾಲು ಎಲ್ಲಾ ಪಾಪಗಳನ್ನು ಒಪ್ಪಟ್ಟು ಕಣ್ಣೀರು ಸುರಿಸ್ತಾನೆ, ಅರಿಕೆ ಮಾಡ್ತಾನೆ, ಕ್ಷಮಾಪಣೆ ಬೇಡ್ತಾನೆ. ಪ್ರೀತಿಯುಳ್ಳ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಅವನ ಪಾಪಗಳು ಕ್ಷಮಿಸಲ್ಪಟ್ಟು ಕ್ರಿಸ್ತನು ತನ್ನ ಬಳಿಯಲ್ಲಿ ಬೇಡುವಂತ ಪ್ರತಿಯೊಬ್ಬರಿಗೂ ಸಹ ಪಾಪದ ಕ್ಷಮೆಯನ್ನ ನೀಡುವಂತವನಾಗಿದ್ದಾನೆ. ದೇವರ ಒಳ್ಳೆತನವು ನಮ್ಮನ್ನು ಪಶ್ಚಾತ್ತಾಪ. ದೇವರ ವಾಕ್ಯವನ್ನು ಓದುವಾಗ ದೇವರ ಉನ್ನತವಾದ ಗುಣಾತಿಶಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಮತ್ತು ಒಳ್ಳೆತನವನ್ನು ಮನುಷ್ಯನು ಸುಮ್ಮಿಗೆ ಯಾವುದಾದ್ರೂ ಒಂದು ದಿವಸ ಏನಾದ್ರೂ ಒಂದು ಸಹಾಯವನ್ನು ಮನುಷ್ಯನಿಗೆ ಕೇಳಿದ್ರೆ ಅದನ್ನು ಮಾಡೋದಕ್ಕೆ ಅದು ಇಷ್ಟಪಡ್ತಾರೆ. ತನ್ನಲ್ಲಿರುವಂತ ಒಂದು ಒಳ್ಳೇದೇನಾದ್ರೂ ಇದ್ರೆ ಇನ್ನೊಬ್ಬರ ಸಹಾಯಕ್ಕಾಗಿ ಇದಕ್ಕಾಗಿ ಬೇಕಾದಾಗ ಕೊಡ್ಬೇಕಾದಂತ ಪರಿಸ್ಥಿತಿಯಲ್ಲಿ ಅದನ್ನು ತಪ್ಪಿಸ್ಕೊಳ್ತಾನೆ, ಕೊಡೋದಕ್ಕೆ ಮನಸ್ಸ. ಆದರೆ ಯಾವ ತಪ್ಪನ್ನು ಮಾಡದಂತ ರಕ್ಷಕನಾದಂತ ಯೇಸು ಕ್ರಿಸ್ತನು ಪರಲೋಕದ ದೇವರು ಪಾಪಿಗಳಾದ ನಮ್ಮ ಪಾಲಿಗೆ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಡುವುದು ಎಂತ ಉನ್ನತವಾದಂತ ಕಾರ್ಯವನ್ನ ಅರ್ಥ ಮಾಡಿಕೊಂಡಾಗ ದೇವರ ಒಳ್ಳೆತನ ಎಷ್ಟು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಪಾಪಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಕ್ರಿಸ್ತನು ಮಾನವರಾದ ನಾವು ಗ್ರಹಿಸಲು ಅಸಾಧ್ಯವಾದ ಪ್ರೀತಿಯನ್ನು ತೋರಿಸಿ, ಪಾಪಿಗಳಾದ ನಾವು ದೇವರ ಈ ಅಪಾರ ಪ್ರೀತಿಯನ್ನು ಅರಿತುಕೊಂಡಾಗ ನಮ್ಮ ಕಠಿಣ ಹೃದಯವು ಮೃದುವಾಗಿ ಮನುಷ್ಯನ ಮೇಲೆ ಅಗಾಧ ಪರಿಣಾಮ ಬೀರಿ ನಿಮ್ಮಲ್ಲಿ ಪಶ್ಚಾತ್ತಾಪ ಆಗುತ್ತದೆ. ಈ ಪರಿಸ್ಥಿತಿ, ಈ ರೀತಿಯಾದಂತಹ ಅನುಭವ ಒಬ್ಬ ಮನುಷ್ಯನಿಗೆ ಬರದೆ ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗ, ದೇವರನ್ನ ಪ್ರೀತಿಸೋಕ್ಕಾಗೋದು, ದೇವರನ್ನ ಯಥಾರ್ಥವಾಗಿ ಆರಾಧಿಸಲಿಕ್ಕೂ ಆಗ್ತದೆ. ಈ ಕಾರಣಕ್ಕಾಗಿ ಇವತ್ತು ಸಭೆಯಲ್ಲಿ ಜನರು ಕಷ್ಟಪಡ್ತಾರೆ. ದೇವರನ್ನ ಯಥಾರ್ಥವಾಗಿ ಪ್ರೀತಿ ಮಾಡ್ತಾ ಇಲ್ಲ, ಒಂದ್ಸಾರಿ ಪ್ರೀತಿ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ,
ದೇವರು ಇಷ್ಟೊಂದು ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿ ನಮಗಾಗಿ ಕಾಯುತ್ತಿರುವಾಗ, ಆತನ ಸನ್ನಿಧಾನಕ್ಕೆ ನಮ್ಮನ್ನ ಬರಮಾಡಿರುವಾಗ ಇನ್ನೂ ಸಹ ದೇವರನ್ನ ಪ್ರೀತಿ ಮಾಡೋದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿಲ್ಲ. ಒಂದು ವೇಳೆ ನಮ್ಮ ಮನಸ್ಸು ನಿಜವಾಗಿ ದೇವರನ್ನ ಅರ್ಥ ಮಾಡಿಕೊಂಡ್ರೆ, ಪ್ರಿಯರೇ, ಆತನ ಸನ್ನಿಧಾನದಿಂದ ಅಗಲಿ ಹೋಗೋದಕ್ಕೆ ನಾವು ಎಂದಿಗೂ ಕೂಡ ಇಷ್ಟ. ಆ ಸಹೋದರಿ ವ್ಯಭಿಚಾರಿಯಾದಂತ ಹೆಣ್ಣು ಮಗಳನ್ನ ತಂದು ಕ್ರಿಸ್ತನ ಪಾದದ ಮುಂದೆ ಬೀಳುವಾಗ ಎಲ್ಲರೂ ಕಲ್ಲೊಡೋದಕ್ಕೆ ನಿಂತಾಗ ದೇವರ ಒಂದೇ ಮಾತಿನಿಂದ ಅವರೆಲ್ಲರೂ ಆಕೆಯನ್ನು ಬಿಟ್ಟು ಓಡಿ ಹೋದಾಗ ಆಕೆ ಒಬ್ಬಳೇ ಅಲ್ಲಿ ಉಳ್ಕೊಳ್ತಾಳೆ. ಸ್ವಾಮಿ ಕೇಳ್ತಾನೆ, ನಾನು ನಿಮ್ಗೇನು ಮಾಡೋದು, ಹೋಗಮ್ಮ, ಪಾಪ ಮಾಡ. ಮಗಳು ಅಲ್ಲಿಂದ ಹೋಗೋದಕ್ಕೆ ಮನಸ್ಸಿಲ್ಲ. ಹೋಗಿ ಆಕೆನೆ ಮಾರ್ತಾಳ ತಂಗಿ ಮರಿಯ. ಕ್ರಿಸ್ತನು ಸಾಯುವಾಗಲೂ ಜೊತೆ, ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದಾಗ ಮೊದಲು ಕ್ರಿಸ್ತನನ್ನು ನೋಡಿದವ. ಯಾಕೆ ಗೊತ್ತಾ? ಆಕೆ ಪಾಪದ ಅರಿವು ಅವಳಿಗೆ ಗೊತ್ತಾಯಿತು. ನನಗಾಗಿ ದೇವರು ಎಂತ ಒಳ್ಳೆ ಕಾರ್ಯವನ್ನ ಮಾಡಿದ್ದಾನೆ. ಒಂದು ವೇಳೆ ದೇವರು ಆತ ಇಂಥ ಪ್ರೀತಿಯನ್ನ ನನಗೆ ತೋರಿಸದೆ ಹೋಗಿದ್ರೆ ನಾನು ಇವತ್ತು ಮಣ್ಣಾಗಿ ಹೋಗ್ತಿದ್ದೆ. ಆದ್ರೆ ಇವತ್ತು ನಾನು ಜೀವಿತವಾಗಿದ್ದೀನಿ ಅಂದ್ರೆ ನನ್ನ ಒಡೆಯನು, ನನ್ನ ರಕ್ಷಕನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾರೆ. ನನ್ನನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ನನ್ನ ಜೊತೆಗಿದ್ದಾನೆ. ಈ ಸತ್ಯವನ್ನಾಗಿ ಅರ್ಥ ಮಾಡ್ಕೊಂಡು ಪುನರುತ್ಥಾನ ಹೊಂದಿ ಎದ್ದು ಬರುವಾಗ ಆತನಿಗಾಗಿ ಮೊದಲನೇ ವ್ಯಕ್ತಿಯಾಗಿ ಆಕೆಗೆ ದೇವರು ಪ್ರತ್ಯಕ್ಷ ತೋರಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಹಿಮಾತಿಶಯದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಪ್ರಯಾಸ ಪಟ್ಟರೆ, ಅರ್ಥ ಮಾಡಿಕೊಂಡ್ರೆ ದೇವರ ರಾಜ್ಯದ ಮರ್ಮವನ್ನ ಪವಿತ್ರಾತ್ಮ ನಮಗೆ ತಿಳಿಸ್ತಾರೆ. ದೇವರ ರಾಜ್ಯದ ಮರ್ಮವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರ ಸನ್ನಿಧಿಯನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗೋದು ಇಷ್ಟಪಡ್ತೀವಿ. ಹಗಲು ರಾತ್ರಿ ಜೊತೆ ಅಂತ ಮನಸ್ಸನ್ನ ಕೊಡೋದಕ್ಕೋಸ್ಕರನೇ ಈ ಪಾಠಗಳನ್ನು ನಾವು ಅಂತ ಹೃದಯವನ್ನ ನಮ್ಮಲ್ಲಿ ಸೃಷ್ಟಿ ಮಾಡೋದಕ್ಕೋಸ್ಕರನೇ ಸ್ವಾಮಿ ಸುವಾರ್ತೆಗಳನ್ನು ಬರೆಸಿ ಅದರಲ್ಲಿ ಯೋಹಾನನ ಸುವಾರ್ತೆ ಪರಲೋಕ ರಾಜ್ಯದ ಅಪರಿಮಿತವಾದ ಸತ್ಯದ ಮರ್ಮವನ್ನ ಆತ ನಮಗೆ ತಿಳಿಸಿ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಬೇಕು. ಆ ಶಕ್ತಿಗಾಗಿ ನಾವು ಪವಿತ್ರಾತ್ಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿ ಹೇಳ್ತಾನೆ, ಮೃದುವಾಗಿ ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರಿ ನಿಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗುತ್ತದೆ. ಜನರು ಪ್ರಾಮಾಣಿಕವಾಗಿ ಒಳ್ಳೆಯದನ್ನು ಮಾಡಬೇಕೆಂದು ಪ್ರಯತ್ನಿಸಿದಾಗ ಕ್ರಿಸ್ತನ ಶಕ್ತಿಯು ಅವರಲ್ಲಿ ಪ್ರೇರಣೆ ಹುಟ್ಟಿಸುತ್ತದೆ. ಅವರಿಗೆ ತಿಳಿಯದಂತೆ ಆತ್ಮದ ಪ್ರೇರಣೆಯು ಅವರಲ್ಲಿ ಸ್ಫೂರ್ತಿ ನೀಡುತ್ತದೆ. ಆತ್ಮ ಸಾಕ್ಷಿಯು ಎಚ್ಚರಗೊಳ್ಳುತ್ತದೆ ಹಾಗೂ ಅವರ ಜೀವನದಲ್ಲಿ ಅಪಾರ ಬದಲಾವಣೆ ಕಂಡು ಬರುತ್ತದೆ. ಕ್ರಿಸ್ತನ ಪ್ರೇರಣೆಯಿಂದ ಅವರು ತಮ್ಮ ಪಾಪ ಪರಿಹಾರ ಮಾಡಿದ ಶಿಲುಬೆಯ ಬಳಿಗೆ ಎಳೆಯಲ್ಪಟ್ಟಾಗ ಆಜ್ಞೆಗಳು ಅವರ ಆತ್ಮ ಸಾಕ್ಷಿಯನ್ನು ಹೊಡೆದಿರಿಸುತ್ತವೆ. ಕೊನೆಯಲ್ಲಿ ಇಂಥ ಒಂದು ಅನುಭವ ನಮ್ಗಾಗ್ತದೆ. ದೇವರ ರಾಜ್ಯದ ಸತ್ಯದ ಮರ್ಮವನ್ನ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಪ್ರೀತಿಯ ಆಳವನ್ನ ನಾವು ಅರ್ಥಕೊಂಡಾಗ, ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾಠವು ಬಹಳ ಗಂಭೀರವಾಗಿದೆ. ಅರ್ಥ ಮಾಡ್ಕೊಂಡ್ರೆ ಬಹಳ ಉನ್ನತವಾದಂತ ಅರ್ಥವನ್ನ ನಮಗೆ ತಿಳಿಸ್ತದೆ. ಪವಿತ್ರಾತ್ಮನು ನಮಗೆ ಸಹಾಯ ಮಾಡಲಿ. ವಾರದ ಪಾಠಗಳನ್ನ ಆಶೀರ್ವಾದದಾಯಕವನ್ನು ಕಲ್ತಿದ್ದೇವೆ. ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಏನಾದ್ರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳೋಣ. ಪವಿತ್ರಾತ್ಮ ನಮ್ಮ ಜೊತೆಗಿದ್ದಾನೆ, ತನ್ನ ಮಕ್ಕಳ ಜೊತೆಯಲ್ಲಿ ಮಾತಾಡ್ತಾನೆ, ನಮಗೆ ಸತ್ಯ ತಿಳಿಸ್ತಾನೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ, ನಮ್ಮ ಮನಸ್ಸನ್ನ ನಿರಾಳ ಮಾಡ್ತಾನೆ. ಆತನ ನಮ್ಮ ನಡುವೆ ಇರುವಂತಹ ಸಂಬಂಧವನ್ನ ಪರಿಶುದ್ಧಗೊಳಿಸ್ತಾನೆ, ಪವಿತ್ರಗೊಳಿಸ್ತಾನೆ, ಭದ್ರಪಡಿಸ್ತಾನೆ. ಆತನ ರಾಜ್ಯಕ್ಕೆ ನಮಗೆ ಸಿದ್ಧಪಡಿಸ್ತಾನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ಮರ್ಮವನ್ನ, ಸತ್ಯವನ್ನು ನಾವು ತಿಳಿಯಬೇಕಾಗಿದೆ. ಮುಂದೆ ಕಲಿಸ್ಲಿಕ್ಕೆ ಹೋಗುವಂತ ದೇವ ಭಕ್ತರಿಗೋಸ್ಕರ ಪ್ರಾರ್ಥನೆ ಮಾಡೋದು. ದೇವರ ಜೊತೆ ಮಾತನಾಡಲಿ, ಸತ್ಯವನ್ನು ತಿಳಿಸಲಿ, ಅಗಮ್ಯವಾದ ಮರ್ಮಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಲಿ. ಹಾಗೂ ಇನ್ನು ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮರ್ಮಗಳನ್ನ ತಿಳಿಯುವಂತೆ ದೇವರ ಕೃಪೆ ಪ್ರಾರ್ಥನೆ ಮಾಡಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಒಂದ್ ವೇಳೆ
ಇನ್ನು ಅನೇಕ ವಿಷಯವನ್ನು ಚರ್ಚೆ ಮಾಡುವುದರಲ್ಲಿ, ತಿಳಿಸುವುದರಲ್ಲಿ, ಮಾಹಿತಿ ಕೊಡುವುದರಲ್ಲಿ ನಿಮಗೆ ಇಚ್ಛೆ ಇದ್ದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಚರ್ಚೆಯಲ್ಲಿ ನಾವು ಕಳೆಯೋಣ. ಸಂಗತಿಗಳನ್ನ ತಿಳಿಸ್ಲಿಕ್ಕೆ ಹಿರಿಯರು ಇದ್ದೀರಾ, ಹಂಚ್ಕೊಳ್ಳಿಕ್ಕೆ ಇಷ್ಟ ಆದರೆ ಖಂಡಿತವಾಗಿ 50 ನಿಮಿಷ ಪಾಠದ ಕುರಿತವಾಗಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಬೇಕೆಂದಾಗಿ ನಾನು ಮತ್ತೆ ಇವಾದಲ್ಲಿ ನೇರವಾಗಿ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಿರಿಯರು ಬೋಧಕರು ಸ್ವತಂತ್ರ ಸಾರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂದ ಕೇಳ್ಕೊಳ್ತೀನಿ. ಇಂಥದ್ದು ಆಶೀರ್ವಾದವನ್ನ ನಾನು ಮಾಡ್ತೀನಿ. ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸ್ಬೇಕಿದ್ದಾಗಿತ್ತು. ಇಲ್ಲವಾದ್ರೆ ಬೋಧಕರಾದಂತ ಯಶವಂತ್ ತಮ್ಗೋಳ್ ಸಹ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂದಾಗಿತ್ತು. ಯಶವಂತ್ ಸರ್ ಇದ್ದೀರಾ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಸ್ವಾಮಿ, ನಿನ್ನ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂತೆ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಕೂಡಿ ಬಂದಿರತಕ್ಕಂತ ಪ್ರತಿ ಒಬ್ಬೊಬ್ಬರ ಜೊತೆಲಿ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನಮಗೆ ಸಹಾಯ ಮಾಡು. ಈ ವಾರದ ಪಾಠವನ್ನ ಬಹಳ ಅದ್ಭುತವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಆ ಪಾಠಗಳನ್ನ ಸ್ವಾಮಿ ಬರೀ ಕೇಳುವುದಷ್ಟೇ ಅಲ್ಲ, ಆ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ತಂದೆಯಾದ ದೇವರೇ, ಇನ್ನು ಈ ಕುಟುಂಬಗಳಲ್ಲಿ ಕೂಡಿ ಬಂದಿರತಕ್ಕಂಥ ಕುಟುಂಬಗಳಲ್ಲಿ ಯಾವುದಾದರೂ ತೊಂದರೆಗಳು, ಅನಾಹುತಗಳು, ಅಪಾಯಗಳು ಅಥವಾ ಯಾವ ತರವಾದಂತಹ ಕಷ್ಟಗಳು ಇದ್ದಂತಹ ಪಕ್ಷದಲ್ಲಿ ಸ್ವಾಮಿ, ಅದೆಲ್ಲವನ್ನ ನೀನು ಬಲ್ಲವನಾಗಿದ್ದಿ. ಪ್ರತಿ ಒಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ನೀನು ಮುಟ್ಟಿ ಸ್ವಾಮಿ, ಅವರು ಯಾವುದಕ್ಕೂ ಭಯಪಡದಿ ಸ್ವಾಮಿ, ನೀನು ಹೇಳಿದ ರೀತಿಯಲ್ಲಿ ನಿಮ್ಮ ಎಲ್ಲಾ ಚಿಂತಾ ಭಾರಗಳನ್ನ ನನ್ನ ಮೇಲೆ ಹಾಕಿ ಭರವಸೆಯಿಂದ ಇರ್ರಿ ಅಂತ ಹೇಳಿದಂತ ಸ್ವಾಮಿ, ಈ ಕೂಡಿ ಬಂದಿರತಕ್ಕಂತ ಈ ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಈ ಸಬ್ಬತದ ಪ್ರಾರಂಭದಲ್ಲಿ ಸ್ವಾಮಿ, ನಿನ್ನ ಪವಿತ್ರವಾದಂತಹ ದಿನದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತು ವಿಶೇಷವಾಗಿ ಬೋಧಕರಾದಂಥ ಹೇಮರಾಜ್ ಅವರನ್ನ, ಅವರ ಕುಟುಂಬನ, ಅವರ ಮಕ್ಕಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಕರ್ತನೆ, ಅವರು ಮಾಡುವಂತಹ ಸೇವೆಯಲ್ಲಿ ನೀನಿದ್ದು ಯಾವ ಸೈತಾನನ ಶೋಧನೆ ಕೂಡ ಅವರ ಮನೆ ಒಳಗಡೆ ಹೋಗದಂತೆ ಅವರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿ ಅನೇಕ ಮಕ್ಕಳಿಗೆ ನಿನ್ನ ವಾಕ್ಯಗಳನ್ನು ತಿಳಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರು, ಇನ್ನೊಂದು ಆವರ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಈ ರಾತ್ರಿ ಎಲ್ಲ ನಮ್ಮೆಲ್ಲರ ಹಾಸಿಗಳ ಸುತ್ತಲೂ, ನಮ್ಮ ಮನೆಗಳ ಸುತ್ತಲೂ ನಿನ್ನ ವಿಶೇಷವಾದಂತಹ ದೇವದೂತರನ್ನು ನೆರೆಸಿ ನಮ್ಮೆಲ್ಲರಿಗೂ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಕರ್ತನೆ, ನಿನ್ನ ಚಿತ್ತವಿದ್ದಂತಹ ಪಕ್ಷದಲ್ಲಿ ನಾವು ತಿರ್ಗಾ ಬೆಳಗಿನ ಜಾವನ್ನು ಕಂಡು ಸ್ವಾಮಿ, ಸಬ್ಬದಲ್ಲಿ ಸಭೆಯಲ್ಲಿ ಹೋಗಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ಎಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು,
ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು ಐಕ್ಯತೆಯು ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ನಂಬಿರುವಂತ ಎಲ್ಲ ನಿನ್ನ ಪ್ರೀತಿಯ ಮಕ್ಕಳ ಸಂಗಡ ಈ ಕೂಟದಲ್ಲಿ ಭಾಗವಹಿಸಿರುವಂತಹ ನಿನ್ನ ಪ್ರಿಯರ ಸಂಗಡ ಅವರ ಕುಟುಂಬ ಮಕ್ಕಳ ಸಂಗಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಪ್ರತಿಯೊಬ್ಬ ನಿನ್ನ ಪ್ರಿಯರ ಸಂಗಡ ಇಂದು ಎಂದು ಸದಾ ಕಾಲ ಬಲಿಯಾಗಿರ್ಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ವರಲಕ್ಷ್ಮಿ ಅವ್ರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಸ್ವಂತ ಅಂಗೋಲ್ ಸಾರ್ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ಇವತ್ತಿನ ಪಾಠವನ್ನ ಕಲಿಯಲು ಕೂಡಿ ಬಂದಂತ ದೇವರ ಸಭೆಗೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಹೀಗೆ ಮತ್ತೆ ದಿನನಿತ್ಯ ದೇವರ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕರ್ತನು ನಡೆಸಲಿ. ಈ ರಾತ್ರಿ ಬೆಳಗಿನ ಜಾವದಲ್ಲಿ ಎದ್ದು ಆತನನ್ನು ಕೊಂಡಾಡುವಂತೆಯೂ ಹಾಗೂ ಪರಿಶುದ್ಧವಾದ ಸಂಪತ್ತಿನಿಂದ ಆರಾಧನೆಯನ್ನು ಅನುಭವಿಸುವಂತೆಯೂ ದೇವರು ಕೃಪೆ ತೋರ್ಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಪತ್ತಿನಿಂದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರೂ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ಗುಡ್ ನೈಟ್. ಥ್ಯಾಂಕ್ ಯು ಪಾಸ್ಟರ್. ಹ್ಯಾಪಿ ಸಬ್ಬತ್. ಎಲ್ಲರಿಗೂ ರಾತ್ರಿಯ ಶುಭಾಶಯಗಳು. ದೇವರು ಎಲ್ಲರನ್ನು ಈ ವಾಕ್ಯದೊಟ್ಟಿಗೆ ಆಶೀರ್ವದಿಸಲಿ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಸಬ್ಬತ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ ಅಂಕಲ್. ಥ್ಯಾಂಕ್ ಯು.